ಇವತ್ತು ನಮ್ಮ ನಿರ್ಮಾಪಕರುಗಳು ಒಂದು ಪತ್ರ ಮುಖಾಣ ವಾಣಿಜ್ಯಗಳಲ್ಲಿ ಇಟ್ಟುಕೊಡ್ತಾರೆ. ಕೆಲವರು ಯಾರೋ ಗ್ರೂಪಲ್ಲಿ ಸಬ್ಸಿಡಿ ತಿಳಿಸ್ಕೊಡ್ತಾರೆ. ಈ ಥರ ಊಹಾಪೋಹ ತುಂಬ ಇದೆ. ಚಿತ್ರರಂಗದಲ್ಲಿ ಇಡೀ ಉದ್ಯಮ ಇರೋ ಗಂಟ ಸಬ್ಸಿಡಿ ಕೊಡ್ಕೋಬೋದ ನಮ್ಮೆಲ್ಲರ ಉದ್ದೇಶ ಹಾಗೂ ವಾಣಿಜ್ಯ ಮಂಡಳಿ ಉದ್ದೇಶ. ಯಾವ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸೋದನ್ನ ಎರಡನೇ ಮಾತೇ ಇಲ್ಲ. ಸಬ್ಸಿಡಿ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. 10 ಲಕ್ಷ ಇರೋದು 15 ಲಕ್ಷ ಮಾಡಿ ಅಂತ ಕೇಳ್ತೀವಿ. ಕಮ್ಮಿ ಮಾಡಿ ಅಂತ ಕೇಳಿದ. 125 ಸಿನಿಮಾ ಇದೆ, ಇವಾಗ 200 ಸಿನಿಮಾ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದನ್ನ ಇಡೀ ಉದ್ಯಮದ ದೃಷ್ಟಿಯಿಂದ ಎಲ್ಲರೂ ಹೇಳ್ತೀವಿ. ಯಾರೋ ಒಬ್ರು ಮಾತಾಡುವಂತ ಇನ್ನು ಮುಂದಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡಬೇಡಿ. ಚಿತ್ರೋದ್ಯಮದ ತುಂಬಾ ಸಮಸ್ಯೆ ಇದೆ. ನಿರ್ಮಾಪಕರ ಐದೇ ಸಮಸ್ಯೆ ಇದೆ. ನಿರ್ಮಾಪಕರ ಚಿತ್ರ ಸ್ಟಾರ್ಟ್ ಮಾಡಬೇಕು, ಚಿತ್ರೀಕರಣ ಮಾಡಬೇಕು, ಬಿಡುಗಡೆ ಮಾಡಬೇಕು. ಯಾವ ಥಿಯೇಟ್ರಲ್ಲಾಗಲಿ ಯಾವುದ್ರಲ್ಲಿ ಥಿಯೇಟ್ರಿಗೂ ಕೆಲವರು ಬಾಡಿಗೆ ಕೊಟ್ಟು ಪರ್ಸೆಂಟೇಜ್ ಅಲ್ಲದೆ ಪ್ರಿಂಟ್ ಬುಕ್ ಹಾಕಿ ಎಲ್ಲ ಅವನೇ ಮಾಡ್ತಾನೆ. ಎಲ್ಲ ಅವರೇನು ಬರೀ ಒಬ್ಬ ನಿರ್ಮಾಪಕ ಹೋಗ್ತಾನೆ. ಅದು ಮುಂದೆ ಯಾವ ರೀತಿ ಅವರಿಗೆ ಹೊರೆ ಕಮ್ಮಿ ಮಾಡಬೇಕು, ಚಿತ್ರಗಳು ಯಾಕೆ ಹೋಯ್ತಾ ಇಲ್ಲ, ಏನು ಮಾಡಬೇಕು, ಸರ್ಕಾರದ ನಾವೇನು ಕೇಳಬೇಕು, ಇವೆಲ್ಲ ಉದ್ದೇಶಪೂರ್ವ ಮಾಡ್ತಾ ಇದೀವಿ. ಯಾವುದು ಕೆಟ್ಟ ಉದ್ದೇಶ ಇಲ್ಲ. ನಿರ್ಮಾಪಕ ಉಳಿದ್ರೆ ಚಿತ್ರರಂಗ ಉಳಿದ್ರೆ ಮೊದಲು ನಿರ್ಮಾಪಕ ನಾವು ಆದ್ಯತೆ ಇಟ್ಕೊಂಡಿದ್ದೀವಿ. ಅದರಿಂದ ಇನ್ನು ಮುಂದಕ್ಕೆ ಯಾರೇ ಆಗಲಿ ಚಿತ್ರೋದ್ಯಮ ಇನ್ನು ಮುಂದಕ್ಕೆ ಹಿಂದೆ ಏನು ಮಾತಾಡೋ ಗೊತ್ತಿಲ್ಲ. ಮುಂದಕ್ಕೆ ನಾವಂತೂ ಅಚ್ಚುಕಟ್ಟಾಗಿ ಉದ್ಯಮದ ದೃಷ್ಟಿಯಿಂದ ನಿರ್ಮಾಪಕದ ದೃಷ್ಟಿಯಿಂದ ನಾಟ್ ಓನ್ಲಿ ನಿರ್ಮಾಪಕ, ವಿತರಕ, ಪ್ರದರ್ಶಕ ಎಲ್ಲರೂ ಉಳ್ಕೋಬೇಕು. ಅನ್ನೋದಕ್ಕೆ ಸರ್ಕಾರದಲ್ಲಿ ಏನು ಬೇಕು ಸರ್ಕಾರದ ಸಹಾಯ ತಗೊಂಡು ಇನ್ನು ಮುಂದಕ್ಕೆ ನಾವು ಯಾವತ್ತಿ ಮಾಡಬೇಕು ಅಂತ ಇದನ್ನ ಕಂಪ್ಲೀಟ್ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಬಜೆಟ್ ಮಾಡೋಕ್ಕೆ ಮುಂಚೆ ನಾವು ಸಿನಿಮಾಗೆ ಚಿತ್ರರಂಗ ಏನು ಕೊಡಬೇಕು ಅಂತ ನಮ್ಮ ಎಲ್ಲ ಕಮಿಟಿ ಈ ಸಿನಿಮಾ ತಿಳಿಸ್ಬಿಟ್ಟು ನಾವು ಬಜೆಟ್ ಸರ್ಕಾರ ಕೊಡ್ತೀವಿ. ಇನ್ನು ಮುಂದಕ್ಕೆ ಯಾರು ಗೊಂದಲ ಮಾಡ್ಕೋಬೇಡಿ, ನೀವು ಮಾತಾಡಬೇಡಿ. ಏನೇ ಸಮಸ್ಯೆ ಬಂದು ನಮ್ಮ ವಾಣಿಜ್ಯ ಮಂಡಳಿ ತಿಳಿಸಿ, ಸೆಕ್ರೆಟರಿ ಅಧ್ಯಕ್ಷತೆ ನಾವಿರ್ತೀವಿ. ಯಾರೇ ಬಂದು ತಿಳಿಸಿದ್ರೆ ನಿಮ್ಮದು ಏನೇ ಕುಂದು ಕೊರತೆಗೆ ಯಾವಾಗ ನಾವು ಸದಾ ಭಾಗಿಯಾಗಿ ನಿಮ್ಮ ಸೇವೆ ಮಾಡಿ ನಾವಿದ್ದೀವಿ. ಚಿತ್ರರಂಗ ಉಳಿಬೇಕು, ಬೆಳಿಬೇಕು. ಯಾಕೆಂದ್ರೆ ಇವತ್ತು ನಾವಿರ್ತೀವಿ, ನಾಳೆ ಇನ್ನೊಬ್ರು ಬರ್ತಾರೆ. ಉದ್ಯಮ ಸದಾ ಶಾಶ್ವತವಾಗಿರ್ತದೆ. ಆ ಉದ್ಯಮಕ್ಕೆ ಯಾವುದು ಕಳಂಕ ತರಬಾರ್ದು. ಸುಮ್ಮನೆ ಊಹಾಪೋಹ ನೀವು ವಯಸ್ಸಲ್ಲಿ ಯಾಕೆಂದ್ರೆ ಸುಮಾರು 4,000 ಜನ ಮಾತಾಡೋದು ಕೆಲವರು ಅಭ್ಯಾಸ ಇಟ್ಕೊಂಡ್ರೆ ಅಂಥವ್ರೆ ಇನ್ನು ಮುಂದೆ ಮಾತಾಡಬೇಡಿ. ತಿಳ್ಕೊಳ್ಳಿ, ನಿರ್ಮಾಪಕ ಸಿನಿಮಾ ಮಾಡೋದು ಕಷ್ಟ ಏನಿದೆ ಅಂತ ನಿಜ ನೋವಿದೆ, ಅರ್ಥ ಇದೆ. ಅದರಿಂದ ಇದು ಬಿಟ್ಟಾದ್ಮೇಲೆ ನಮಗೆ ತುಂಬಾ ಇನ್ನು ಮುಂದಕ್ಕೆ ಈ ಥರದ ಕಡಿವಾಣ ಹಾಕಿ ಅಂಥವ್ರಿಗೆ ನಾವು ಯಾವ ರೀತಿನೂ ನಾವು ಪ್ರವೇಶ ಕೊಡೋಕೆ ಇಷ್ಟಪಡ್ತೀವಿ. ನಿಮ್ಗೆ ಏನ್ ಬೇಕಾಗಿ ಸಮಸ್ಯೆ ನಾವು ಮಾಡೋಣ, ಸರ್ಕಾರದ ಒಟ್ಟಾಗಿರೋಣ. ಅದ್ಬಿಟ್ಟು ಇದೆಲ್ಲ ಮಾತಾಡೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಇದನ್ನ ಕೂಡಲೇ ಇವರೇನು ಅಧ್ಯಕ್ಷರು ನಿರ್ಮಾಪಕ ಕೊಟ್ಟಿದ್ದಾರೆ ನಿರ್ಮಾಪಕರಿಂದ ಅದನ್ನ ಆಲ್ಮೋಸ್ಟ್ ಅನ್ನು ಸರ್ಕಾರದಲ್ಲೂ ಮನೆ ಮಾಡಿ ಇನ್ನು ಮುಂದಕ್ಕೆ ಯಾವ ರೀತಿ ಚಿತ್ರೋದ್ಯಮದಲ್ಲಿ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ಎಲ್ಲ ನಾವು ಒಗ್ಗಟ್ಟಾಗಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಕಾರ್ಯಕ್ರಮ ನಾವು ನಮ್ಮ ವಾಣಿಜ್ಯ ಅಧ್ಯಕ್ಷರು ಒಂದು ಸ್ವಲ್ಪ ರೂಪರೇಷ ಅನ್ಕೊಂಡಿದ್ದಾರೆ. ಅದಿನ್ನೂ ಇಲ್ಲ. ಕಾರ್ಯಕಾರಿ ಸಮಿತಿ ತಿಳಿಸಿ ಏನೇ ಮಾಡಿದ್ರು ನಮ್ಮ ಕಾರ್ಯಕಾರಿ ಸಮಿತಿ ಮುಂದೆ ತಂದೆ ಮುಂದಕ್ಕೆ ಹೋಗೋದು. ತರದಲ್ಲಿ ಯಾಕೆ ನಾವು ಮಾತಾಡೋಕೆ ಅವಕಾಶ ಇಲ್ವಾ? ನಾವು ವಾಣಿಜ್ಯ ಮಂಡಳಿ ಆಫೀಸ್ ಬರೋರು ಮಾತಾಡೋಕೆ ಅವಕಾಶ ಇದೆ. ನಮ್ಮ ಹಂಚಿಕೆ 1000 ಇದೆ, ಆದ್ರೆ ನಮ್ಮ ಹಂಚಿಕೆ ಅಲ್ಲ, ಇಡೀ ಕಾರ್ಯಕಾರಿ ಸಮಿತಿ ಅಂತಿಮ ತೀರ್ಮಾನ. ಇವ್ರೇನ್ ತೀರ್ಮಾನ ಅದೋ ಅದಕ್ಕೆ ಎಲ್ಲರೂ ಭಾಗಿಯಾಗುತ್ತೆ. ಅದರಿಂದ ಯಾರು ಅದಕ್ಕೆ ಊಹಾಪ ಕೊಡೋದು ಬೇಡ. 30-90 ವರ್ಷ ಮಾಡ್ತಾರೆ ಕೋಟಿ. ಇಲ್ಲಿ ಏನು ಒಂದು ಲಿಮಿಟ್ ಇದೆ, ಅದನ್ನ ಬಿಟ್ಟು ಯಾರು ಮೀರೋಕ್ಕೂ ಅವಕಾಶ ಇಲ್ಲ. ಇಲ್ಲಿ ಇಡೀ ಕಾರ್ಯಕಾರಿ ಸಮಿತಿ ನಾವೇನೇ ಯಾರೇನೇ ಮಾತಾಡಿದ್ರು ಕಾರ್ಯಕಾರಿ ಸಮಿತಿ ಬಂದೇ ಮುಂದೆ ಹೋಗೋದು. ಅದನ್ನು ಯಾರು ಅನ್ಯ ಭಾವಿಸ್ಬೇಡಿ. ಅವ್ರಂತಾರೆ ಇವ್ರಂತಾರೆ ನೀವು ಕಿವಿ ಕೊಡ್ಬೇಡಿ. ನೀವೇನಾದ್ರೆ ಬಂದು ಕೇಳಿ. ಈ ಮೀಟಿಂಗ್ ಇರ್ತದೆ, ಅವ್ರು ಕೇಳಿದಾಗ ಕ್ಲಿಯರ್ ಸಿಗುತ್ತೆ. ಏನು ಸರ್, ಯಾವ ವಿಚಾರವಾಗಿ 93ನೇ ವರ್ಷಕ್ಕೆ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿರೋದು? ಅದು ನಾವು ಅಧ್ಯಕ್ಷರು ಇಂಡಸ್ಟ್ರಿ ಅನ್ನೋದು ಅನ್ಕೊಂಡಿದ್ರು. ಅದು ಮಾಡ್ಬೇಕು ಬೇಡ ನಾವೇ ಇನ್ನು ತೀರ್ಮಾನ ಮಾಡಿದ್ವಿ. 3 ಕಾರ್ಯಕಾರಿ ಸಮಿತಿ ಇದೆ. ಕಾರ್ಯಕಾರಿ ಸಮಿತಿ ಕೂತ್ಕೊಂಡು ಮಾಡಕ ಬಜೆಟ್ ಏನಾರು ಆಗುತ್ತಾ, ಸರ್ಕಾರ ಏನೋ ಮನವಿ ಮಾಡೋದಕ್ಕೆ ಕೇಳ್ಬೇಕು ಅಂತಿದ್ರು. ಅದಿಲ್ಲ, ಇನ್ನು ಅದು ರೂಪುರೇಷೆ ತಗೊಂಡಿಲ್ಲ. ಅದನ್ನ ಯಾಕೆ ನಮ್ಗೆ ನೀವೇ ಯಾರು ಹೇಳಿದ್ರು ಗೊತ್ತಿಲ್ಲ. ನಾವು ಮಾತಾಡಿದ್ವಿ, ಒಂದು ಆಫೀಸ್ಗಾರ ಮಾತಾಡಿದ್ವಿ. ಉದ್ಯಮದ ಒಳಿತಿಗಾಗಿ ನಾವು ಮಾತಾಡಿರೋದು. 93ನೇ ವರ್ಷದ ಅವಶ್ಯಕತೆ ಇದೆಯಾ? ಅದು ಮಾಡಿದ್ರೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇದೆ. ಮಾಡಿದ್ರೆ ಹೇಳ್ತೀವಿ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ನಾವು ಮಾಡಿದ್ರೆ ಇವಾಗ ಏನ್ ಹೇಳೋಣ? ಫಸ್ಟ್ ಅಂತಿಮ ತೀರ್ಮಾನ ನಮ್ಮ ಇಸಿ ಕಮಿಟಿ ತರ್ತೀವಿ, ತಮ್ಗೆಲ್ಲ ತಿಳಿಸ್ತೀವಿ. ಅಲ್ಲ ಸರ್, ಇವಾಗ ಒಂದು 100 ವರ್ಷದ ಮಾಡ್ತಾರೆ, 25, 50, 75ಕ್ಕೆ ಮಾಡ್ತಾರೆ. ಈ ಸರಿ ಯಾಕೆ 93ಕ್ಕೆ ಇಟ್ಕೊಂಡಿರೋದು ಅಂತ ಒಂದು ವಿಚಾರ ಬಂದಿದೆ. ನೆನೆಯಿಂದ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲ ವಿಚಾರಗಳು. 93ನೇ ಇಸ್ವಿದ್ದು ಏನಂದ್ರೆ ನಮ್ದು ಎಲ್ಲ ಸಿನಿಮಾದ ಗ್ರೂಪ್ಗಳು ತುಂಬಾನೇ ಇದಾವೆ.
ಆ ಸಿನಿಮಾ ಗ್ರೂಪ್ ನಲ್ಲಿ ಕಡಿಮೆ ಅಂದ್ರೆ ಪ್ರತಿ ಗ್ರೂಪ್ ನಲ್ಲೂ ಸಹ ಈ 93 ವರ್ಷದ ಕಾರ್ಯಕ್ರಮ ನಡೀತಿದೆ ಅಂದಾಗ ಯಾರೇ ಒಬ್ಬನೇ ಒಬ್ಬ ನಿರ್ಮಾಪಕ ಸದಸ್ಯ ಇರ್ಬೋದು, ವಿತರಕ ಇರ್ಬೋದು, ಅಥವಾ ಸಾಮಾನ್ಯ ವ್ಯಕ್ತಿ ಇರ್ಬೋದು, ಯಾರು ಸಹ ಈ 93ನೇ ವರ್ಷದ ಕಾರ್ಯಕ್ರಮ ಬೇಕು ಅಂತ ಯಾರು ಹೇಳಲಿಲ್ಲ. ಅದನ್ನು ಸಹ ನಾವು ಈ ಲೆಟರ್ ನಲ್ಲಿ ಕೊಟ್ಟಿದ್ದೀವಿ. ನಮ್ಮದು ನಿರ್ಮಾಪಕರಾಗಿ ನಮ್ಮ ಒಂದು ಇದನ್ನು ನಾವು ಕೊಟ್ಟಿದ್ದೀವಿ. ತುಂಬಾ ಜನನು ಸಹ ನಾವು ಹೇಳಿದ್ವಿ. ನೀವು ಕಾರ್ಯಕರ್ತ, ನೀವು ನಿರ್ಮಾಪಕರಾಗಿ ಸಾಮಾನ್ಯ ಸದಸ್ಯರುಗಳಿಗೆ ನಾವು ಅದನ್ನ ಮೊದಲನೇದಾಗಿ ಯಾರು ತಮ್ಮ ತಪ್ಪು ಮಾಡಬೇಡಿ. ಕಾರ್ಯಕಾರಿ ಸಮಿತಿ ಬಂದ ಮೇಲೆ ಎಲ್ಲ ತೀರ್ಮಾನ ಆಗೋದು. ನೀವು ಡಿಸಿಷನ್ ತಗೋಬೇಡಿ, ನೀವು ಅಂತಿಮ ಮಾಡಬೇಡಿ. ಗ್ರೂಪ್ ಅಲ್ಲಿ ಹೇಳಿದ್ರು, ಪಕ್ಕದವ್ರು ಹೇಳಿದ, ಕಿವಿ ಕೊಟ್ಟ, ಅವೆಲ್ಲ ಕೇಳಬೇಡಿ. ಕಾರ್ಯಕಾರಿ ಸಮಿತಿ ಐತಲ್ವಾ, ಎಲ್ಲರೂ ಆಯ್ಕೆ ಮಾಡಿದ್ರಲ್ಲ, ನಿಮ್ಮ ತೀರ್ಮಾನ ಅಂತಿಮ ತೀರ್ಮಾನ. ನೀವ್ ಹೇಳ್ದಾಗ ನಾವು ಕೇಳೋದು, ನೀವು ನಮ್ಮನ್ನ ಎಲೆಕ್ಟ್ ಮಾಡಿರೋದು. ಅದರಿಂದ ನಾವು ನಿಮ್ಮನ್ನ ಬಿಟ್ಟು ಏನು ಮಾಡಲ್ಲ. ಅದನ್ನ ಫಸ್ಟ್ ಆಫ್ ಆಲ್ ಯಾರು ಹೇಳಿದ್ರೆ ಇನ್ನು ಹೇಳಿ. ಯಾರ್ಯಾರ ಹತ್ರ ಬಂದ್ರೆ ಡೌಟ್ ಇದ್ದು ಕೇಳಿ. ಸುಮ್ನೆ ಬಂದು ಅವ್ರು ಹೇಳಿದ್ರು 25 ಗ್ರೂಪ್ 75 ಗ್ರೂಪ್ 1000 ಗ್ರೂಪ್ ಹೇಳಿ ಪಾಪ ಅವ್ರಿಗೆ ತಗ ಅಧ್ಯಕ್ಷರಿಗೆ ಸ್ಟೇಟ್ಮೆಂಟ್ ಬಂದಿದೆ. ಅಧ್ಯಕ್ಷರದ್ದು ಸ್ಟೇಟ್ಮೆಂಟ್ ಬಂದಿದೆ. ಕಮಿಟಿ ಇದೆಯಾ? ಅಧ್ಯಕ್ಷರಿಂದ ಬಂದಿದೆ. ಇಲ್ಲ, ಕಮಿಟಿ ನಮ್ಗೆ ವಿನಾವಶ್ಯಕತೆ ಸುಮ್ಮನೆ ಗೊಂದಲ ಸುಳ್ಳು ಇವೆಲ್ಲ ಬೇಡ. ಯಾಕೆ ಸುಮ್ನೆ ನಾವು ರಾಜಿ ಮತಕ್ಕೆ ಕಲ್ಲೊಡೆಯೋದು ಬೇಡ, ಹೇಳಿದರೆ ಬೇಡ. ಅದ್ರ ಅಧ್ಯಕ್ಷ ಹೇಳಿರ್ಬೋದು, ನಾವು ಕಮಿಟಿ ಇದೀವಾ, ನಾವಾದ್ಮೇಲೆ ನೀವು ಕಾರ್ಯಕಾರಿ ಸಮಿತಿ ಬರೋದು ತೀರ್ಮಾನ ತಗೊಳ್ಳಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಲ್ಲಿ ಕೇಳಿ. ನಮಸ್ಕಾರ. ಇವತ್ತು ಈ ಸಭೆ ಕರೆದಿದ್ದ ಉದ್ದೇಶ ಮತ್ತೆ ನಿಮ್ಮೆಲ್ಲರೂ ಇವತ್ತು ಕರೆದಿದ್ದ ಉದ್ದೇಶ ಏನಂದ್ರೆ 2 ರೀಸನ್ಗೆ. ಒಂದು, ಸಬ್ಸಿಡಿ ವಿಚಾರವಾಗಿ ಏನ್ ಇವಾಗ ಊಹಾಪೋಹಗಳು ಬಂದಿದೆ, ಪ್ಲಸ್ ಅದು ಆಗ್ತಾನೂ ಇಲ್ಲ. ಸಬ್ಸಿಡಿ ತುಂಬಾ ವರ್ಷಗಳಿಂದ ನಿಂತಿದೆ, ಆ ಸಬ್ಸಿಡಿ ರಿಲೀಸ್ ಆಗ್ತಾ ಇಲ್ಲ. ಫಸ್ಟ್ ನಿರ್ಮಾಪಕರಿಗೆ ಮತ್ತೆ ನಮ್ಮ ಪ್ರದರ್ಶಕರಿಗೆ, ವಿತರಕರಿಗೆ ಏನು ಸಪೋರ್ಟ್ ಆಗಬೇಕು ಆ ವಿಚಾರವಾಗಿ ನಮ್ಮ ಅಧ್ಯಕ್ಷರಾಗ್ಲಿ ನಮ್ಮ ಪದಾಧಿಕಾರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕಿತ್ತು. ನಮಗೆ ಮೀಡಿಯಾದಿಂದ extraloka.com ಆಗ್ಲಿ ಇನ್ನೊಂದು ಎರಡರಲ್ಲಿ ಇದು ಬಂದಿದೆ ವಿಚಾರ. 93ರ ಒಂದು ಸಂಭ್ರಮ ಮಾಡ್ತಾರೆ ಅನ್ನೋ ವಿಚಾರ ನಮ್ಮೆಲ್ಲರೂ ತಿಳಿದಿದ್ದಾಗ ಇದು ಮಾಡಬಾರ್ದು, ಇದಕ್ಕೆ ಅವಶ್ಯಕತೆ ಇಲ್ಲ, ಮಾಡಬಾರ್ದು ಅನ್ನೋದಕ್ಕಿಂತ ಇದು ಚೆನ್ನಾಗಿ ದುಡ್ಡು ಬಂದು ಎಲ್ಲರಿಗೂ ಅನುಕೂಲವಾಗಿ ಆ ಸಂತೋಷನ ಸಂಭ್ರಮನ ಒಂದು ತಗೊಳ್ಳೋ ಒಂದು ಮನಸ್ಥಿತಿ ಪರಿಸ್ಥಿತಿ ಇದ್ರೆ ಮಾಡೋದ್ರಲ್ಲಿ ಒಂದು ಅರ್ಥ ಇರ್ತಿದ್ದೇನೋ. ಆದ್ರೆ ಯಾವ ಪರಿಸ್ಥಿತಿಗಳಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಈಸಿನಲ್ಲಿ ನಾನು ಇದ್ದಿದ್ರಿಂದ ಇಲ್ಲಿ ಒಂದು ಏನ್ ನಡೀತಾ ಇದೆ ಅನ್ನೋದು ಗೊತ್ತಿರೋದ್ರಿಂದ ಈ ವಿಚಾರನ ನಾನು ಕೈ ತಗೊಂಡು 93ರ ಸಂಭ್ರಮ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವಾಗ ನಮ್ಮ ಮಂಜು ಸರ್ ಅವರು ಮಾತಾಡಿದ್ರು, ಇಸಿ ಆದ್ಮೇಲೆ ಡಿಸಿಷನ್ ತಗೋತೀವಿ ಅಂತ ಹೇಳ್ತಾರೆ. ಇಸಿ ಅಲ್ಲ ಸರ್, ನೀವೇ ಆ ಒಂದು ಚರ್ಚೆನ ಇಸಿನಲ್ಲಿ ಇಡೋದೇ ತಪ್ಪು. ದಯವಿಟ್ಟು ಆ ವಿಚಾರಗಳನ್ನ ಮಾಡಬೇಡಿ. ಅದ್ರ ಬದಲಾಗಿ ನಮ್ಗೆ ನಿರ್ಮಾಪಕರಿಗಾಗ್ಲಿ ನಮ್ಮ ಈ 3 ಪ್ರದರ್ಶಕರಿಗೆ ವಿತರಕರಿಗೆ ಏನ್ ಅನುಕೂಲ ಮಾಡ್ಬೇಕು ಆ ವಿಚಾರದಲ್ಲಿ ನೀವು ಚರ್ಚೆನ ಮಾಡಿ ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಈ ರೀತಿಯಾಗಿ ಅದು 25 ವರ್ಷಕ್ಕೆ ಮಾಡ್ತಾರೆ, 50 ವರ್ಷಕ್ಕೆ ಮಾಡ್ತಾರೆ, 75 ವರ್ಷಕ್ಕೆ ಮಾಡ್ತಾರೆ, 100 ವರ್ಷಕ್ಕೆ ಮಾಡ್ತಾರೆ ಪ್ಲಾಟಿನಮ್ ಅಂತ. ಈ ಇದ್ರಾಗಿ ನಾವೆಲ್ಲರೂ ಸೇರಿ ಅಷ್ಟೊತ್ತಿಗೆ ನಮ್ಮ ಒಂದು ಚಿತ್ರರಂಗನ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಣ. ಎಲ್ರಿಗೂ ಅನುಕೂಲವಾಗಿ ನಿರ್ಮಾಪಕರುಗಳಿಗೆ ಏನೇನು ಅನುಕೂಲ ಬೇಕು ನೋಡಿ. ವಾಣಿಜ್ಯ ಮಂಡಳಿಯಿಂದ ಒಂದು OTT ಪ್ಲಾಟ್ಫಾರ್ಮ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ನಿರ್ಮಾಪಕರುಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 1-2 ದೊಡ್ಡ ಸಿನಿಮಾಗಳು ಮಾಡಿದ್ರೆ ಉದ್ಯಮ ನಡೆಯಲ್ಲ ಸರ್. ಎಲ್ಲ ಸಣ್ಣ ಸಿನಿಮಾನು ಆಗ್ಬೇಕು, ದೊಡ್ಡ ಸಿನಿಮಾನು ಆಗ್ಬೇಕು. ಎಲ್ಲಾ ಸಿನಿಮಾಗಳು ನಡೀತಾ ಇದ್ದಾಗ ಮಾತ್ರ ಎಲ್ಲಾ ಟೆಕ್ನಿಷಿಯನ್ಸ್ಗಳಿಗೂ ಕೆಲಸ ಸಿಗುತ್ತೆ. ಡಿಸ್ಟ್ರಿಬ್ಯೂಟರ್ಗಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ಆರ್ಟಿಸ್ಟ್ಗಳಾಗ್ಲಿ ಕೆಲಸ ಸಿಗುತ್ತೆ. ಆಗ ಎಲ್ಲಾ ರೀತಿ ನಿರ್ಮಾಪಕರುಗಳು ಈ ತರ ಸಿನಿಮಾ ಮಾಡ್ಬೇಕಂದ್ರೆ ಅವ್ನಿಗೆ ಹಾಕಿದ ಹಣ ವಾಪಸ್ ಬರ್ಬೇಕು. ಹಾಕಿದ ಹಣ ವಾಪಸ್ ಬಂದಾಗ ಮಾತ್ರ ಅವ್ನು ಸಿನಿಮಾ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಚಿತ್ರರಂಗನೇ ನಿಂತೋಗುತ್ತೆ. ಅದಕ್ಕೆ ಅವಕಾಶ ಆಗಬಾರ್ದು. ನಿರ್ಮಾಪಕರು ಹಣ ಎಂತಕ್ಕೆ ಏನ್ ಮಾಡ್ಬೇಕು ಅದ್ರ ವಿಚಾರವಾಗಿ ಚರ್ಚೆ ಮಾಡಿ ಏನಾದ್ರೂ ಈ ಒಂದು ಶಾರ್ಟ್ಲಿ ನೀವು ಒಂದು ಡಿಸಿಷನ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮೆಲ್ರಿಗೂ ತುಂಬಾ ಅನುಕೂಲ ಆಗುತ್ತೆ. ಇದನ್ನ ನಾವು ನಿಮ್ಗಳಿಂದ ನಾವು
ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು OTT ಪ್ಲಾಟ್ಫಾರ್ಮ್ ಮಾಡಿ, ಇಲ್ಲಾಂದ್ರೆ ನಿರ್ಮಾಪಕರಿಗೆ ಇವಾಗ ನೋಡಿ ನಾವು ಸರ್ಕಾರದಿಂದ ಜಾಗ ತಗೊಂಡು ಎಲ್ಲರಿಗೂ ಒಂದು ಬಡಾವಣೆ ಮಾಡ್ಬೇಕಂತ ನಾವೆಲ್ಲ ಮಾತಾಡ್ತಿದ್ವಿ, ವಸತಿ ಬಡಾವಣೆ ಮಾಡುವಂತ ಅನುಕೂಲ. ಈ ತರದ್ ಯಾವ್ದಾದ್ರು ವಿಚಾರಗಳನ್ನ ಮುಂದೆ ತಗೊಂಡು ನೀವು ಡಿಸಿಷನ್ಸ್ ತಗೊಂಡ್ರೆ ಒಳ್ಳೇದಾಗತ್ತೆ. ದಯವಿಟ್ಟು 93ರ ಸಂಭ್ರಮ ನಮ್ ಯಾರಿಗೂ ಇಷ್ಟ ಇಲ್ಲ. ಅದನ್ನ ಈಸಿನಲ್ಲಿ ಇಡದೆ ತಪ್ಪು ಅಂತ ನಮ್ಮೆಲ್ಲರ ಅನಿಸಿಕೆ. ಬೇರೆ ವಿಚಾರಗಳನ್ನ ತಗೊಂಡು ಮಾಡಿ ಸರ್. ಹಾಗೆ ಸಬ್ಸಿಡಿ ವಿಚಾರ ಹೇಳ್ಬೇಕಂದ್ರೆ ಫಸ್ಟ್ 125 ಸಿನಿಮಾಗೆ ಸಬ್ಸಿಡಿ ಕೊಡ್ತಾ ಇದ್ರು. ಆಮೇಲೆ ಬೊಮ್ಮಾಯಿ ಅವರು ಅದನ್ನ ಅನೌನ್ಸ್ ಮಾಡಿದ್ರು 200 ಚಿತ್ರಗಳಿಗೆ ಕೊಡ್ತೀನಿ ಅಂತ. 200 ಚಿತ್ರಗಳಿಗೆ ಬಂದಿದ್ದು ಅದು ಸ್ಟಾಪ್ ಆಗಿದೆ ಅನ್ನೋದು ಲಾಸ್ಟ್ ಟೈಮ್ ನಾವು ನಲ್ಲಿ ಇದ್ದಾಗ ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಆಗ್ತಾ ಇಲ್ಲ ಅನ್ನೋದು ಗೆ ಬಂದಿಲ್ಲ. ಅದು 200 ಚಿತ್ರಗಳಿಗಾಗಿತ್ತು. ಆದ್ರೆ ಮತ್ತೆ ಈ ಕಾಂಗ್ರೆಸ್ ಸರ್ಕಾರದ್ದು ಬಂದ ಮೇಲೆ 125 ಸಿನಿಮಾಗಳಿಗೆ ಅವ್ರು ಮಾಡಿದ್ದಾರೆ. 125 ಸಿನಿಮಾ ಬೇಡ, ದಯವಿಟ್ಟು ಅದು 200 ಸಿನಿಮಾಗಳಿಗೆನೆ ಮಾಡಿ. ಆಮೇಲೆ ಸಬ್ಸಿಡಿನ ದಯವಿಟ್ಟು ಜಾಸ್ತಿ ಮಾಡಿ. ಯಾವ್ದಾದ್ರು ಗೌರ್ಮೆಂಟ್ ಎಲ್ಲೆಲ್ಲೋ ಕೊಡ್ತಾ ಇದಾರೆ ದುಡ್ಡು. ಆದ್ರೆ ನಿರ್ಮಾಪಕರುಗಳಿಗೆ ಇಲ್ಲಿ ಬ್ಯಾಂಕಿಂದ ಲೋನು ಕೊಡಲ್ಲ, ಸರ್ಕಾರದಿಂದನೂ ದುಡ್ಡು ಕೊಡಲ್ಲ. ಅಂದ್ರೆ ನಿರ್ಮಾಪಕರುಗಳು ಹೆಂಗ್ ಸಿನಿಮಾ ಮಾಡ್ತಾರೆ? ಖಂಡಿತ ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು ಮಾಡಿ ಸರ್. ಆ ವಿಚಾರ ಈಚೆಗೆ ಬಂದೇ ಇಲ್ಲ ಸರ್. ಬಜೆಟ್ ಅನೌನ್ಸ್ ಆಗಿದೆ.